रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। सुंदर विग्रह मेघश्याम गंगा तुलसी शालिग्राम। सुंदर विग्रह मेघश्याम गंगा तुलसी शालिग्राम। रघुपति राघव राजा राम पतित पावन सीताराम। भद्रगिरीश्वर सीताराम भद्रगिरीश्वर सीताराम। भक्त जन प्रिय सीताराम भद्रगिरीश्वर सीताराम। भक्त जन प्रिय सीताराम। रघुपति राघव राजा राम पतित पावन सीताराम। जानकी रमण सीताराम जय जय राघव सीताराम। जानकी रमण सीताराम जय जय राघव सीताराम। पति राघव राजा राम पतित पावन सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। ಬಡಮಾಕ್ನಹಳ್ಳಿ ಉನ್ಕುಂದ ಗ್ರಾಮಗಳಲ್ಲಿ ಸುತ್ತಾಡಿ ಹಾಡನ್ನು ಕೇಳಿ ಆನಂದ ರೂಪದಲ್ಲಿ ಶಾಂತಿ ರೂಪದಲ್ಲಿ ಮನಸ್ಸನ್ನು ಇಟ್ಕೋಬೇಕಂತೇಳಿ ಮನವಿ. ಪತ್ರಿಜಿ ಸ್ವಾಮಿಗಳಿಗೆ ಈ ಹಾಡಂದರೆ ಬಹಳ ಇಷ್ಟ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. दीपज्योतिर्नमोस्तुते. दीपज्योतिर् परब्रह्म दीपज्योतिर्जनार्दनः. दीपज्योतिर् परब्रह्म दीपज्योतिर्जनार्दनः. दीपो हरतु मे पापं संध्यादीपनमोस्तुते. ಉದ್ಘಾಟನೆ ಆಗಿ ಇವತ್ತು ನಾವು ಒಂದು ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ಈ ವಾರ್ಷಿಕೋತ್ಸವಕ್ಕೆ ಸ್ವಾಮಿಗಳು, ಯೋಗಿಗಳು, ಪಿರಮಿಡ್ ಮಾಸ್ಟರ್ಗಳು, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಎಲ್ಲರೂ ಬಂದಿದ್ದೀರಾ. ಜೋರಾಗಿ ಭಾಗ್ಯಮ್ಮಗೆ ಚಪ್ಪಲ್ ಹೊಡೆಯೋಣ. ಇನ್ನೂ ಜೋರಾಗಿ.
ತುಂಬ ದೂರ ಕೇಳಿಸ್ಬೇಕು. ಥ್ಯಾಂಕ್ ಯು. ಸೀತಾರಾಮ ಪಿರಮಿಡ್ ಧ್ಯಾನ ಮಂದಿರ ಸಂಸ್ಥಾಪಕರಾದಂಥ ಶ್ರೀಮತಿ ಭಾಗ್ಯ ಅವರು ಕನಸಿನಂತೆ, ಅವರ ಸಂಕಲ್ಪದಂತೆ, ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಸಂಕಲ್ಪದಂತೆ ಲೋಕ ಕಲ್ಯಾಣಕ್ಕಾಗಿ, ವಿಶ್ವ ಕಲ್ಯಾಣಕ್ಕಾಗಿ ಈ ಒಂದು ಸೀತಾರಾಮ ಪಿರಮಿಡ್ ಧ್ಯಾನ ಮಂದಿರ ನಿರ್ಮಾಣ ಮಾಡಿಕೊಟ್ಟೋಗಿದ್ದಾರೆ ಭಾಗ್ಯಮ್ಮರವರು. ಅದನ್ನು ನಾವೆಲ್ಲ ನೋಡ್ಕೊಂಡು ಹೋಗ್ತೀವಿ. ಜೊತೆಗೆ ಎಲ್ಲರೂ ಸ್ವಾಮಿಗಳ ಆಶೀರ್ವಾದಗಳಿರುತ್ತೆ, ಪತ್ರಿ ಸರ್ ಅವರ ಚೈತನ್ಯ ಶಕ್ತಿ ಆಶೀರ್ವಾದ ಇರುತ್ತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರ ಚೈತನ್ಯಕ್ಕೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೆ ಒಂದು ಸಾರಿ ಜೋರಾಗಿ ವಂದನೆಗಳು, ಚಪ್ಪಾಳೆ. ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಗಣ್ಯಮಾನರಿಗೆ ವಂದಿಸುತ್ತಾ, ಈ ಸೀತಾರಾಮ ಪಿರಮಿಡ್ 1ನೇ ವಾರ್ಷಿಕೋತ್ಸವಕ್ಕೆ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದನೆಗಳು. ಸೀತಾರಾಮ ಪಿರಮಿಡ್ಡು ಭಾಗ್ಯಮ್ಮನವರ ಕನಸು, ಅದೇ ರೀತಿ ಪತ್ರಿಜಿಯವರ ಕನಸು. ಭಾಗ್ಯಮ್ಮ ಅವರ ಒಂದು ಚೈತನ್ಯಕ್ಕೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದನೆಗಳು. ಈ 1ನೇ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ನಮ್ಮನ್ನೆಲ್ಲರನ್ನೂ ಕರೆಸಿ ಇಂಥ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ವಿರೂಪಾಕ್ಷಿ ಅವ್ರಿಗೆ, ಅವರ ಟ್ರಸ್ಟ್ನವ್ರಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದನೆಗಳು ಸ್ವಾಮೀಜಿ. ಇಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತಂದರೆ ಪತ್ರಿಜಿಯವರು ನಿಜವಾಗಲೂ ನಮ್ಮನ್ನು ಎಲ್ಲಿದ್ರೂ ಅವರ ಚೈತನ್ಯವನ್ನು ನಮಗೆ ಕೊಡ್ತಾ ಇರ್ತಾರೆ. ಪತ್ರಿಜಿಯವರು ಇವತ್ತು ದೇಹ ಇಲ್ಲದೆ ಇರ್ಬೋದು, ಅವರು ನಮ್ಮ ಮುಂದೆ ಇದ್ದು ಇವತ್ತು ಇಂಥ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಅವರ ಚೈತನ್ಯದಿಂದಲೇ ಇಂಥ ಕಾರ್ಯಕ್ರಮಗಳು ನಡೀತಾ ಇರೋದು. ಪತ್ರಿಜಿಯವರು ದೇಹ ಇದ್ದಾಗ ನಮ್ಮ ಹಿಂದೆ ಇದ್ದು ಇಂಥ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದರು. ಈಗ ಅವರು ಮುಂದೆ ಇದ್ದು ಇಂಥ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಇವತ್ತು ನಾವು ಏನು ಬೇಕಾದರೂ ಮಾಡೋ ಅಂಥ ನಮಗೆ ಶಕ್ತಿನ, ಆತ್ಮವಿಶ್ವಾಸವನ್ನು ನಮಗೆ ಕೊಟ್ಟಿದ್ದಾರೆ. ಇವತ್ತು ಭಾಗ್ಯಮ್ಮ ಅವರು ಇಲ್ಲದೆ ಇರ್ಬೋದು, ಬೆಂಗಳೂರಿಂದ ಪ್ರತಿನಿತ್ಯ 70 ಕಿಲೋಮೀಟ್ರು 2 ವೀಲರ್ನಲ್ಲಿ ಬಂದು ಇಂಥ ಒಂದು ಅದ್ಭುತವಾದಂಥ ಪಿರಮಿಡ್ನ ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಅವರಿಗೆ ನಿಜವಾಗಲೂ ಅವರ ಚೈತನ್ಯಕ್ಕೆ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರೂ ಕಡಿಮೆನೇ. ಇವತ್ತು ಒಬ್ಬ ಹೆಣ್ಮಗಳು ಇಂಥ ಒಂದು ಮಾಡೋದಕ್ಕೆ ಆ ಧೈರ್ಯ ಎಲ್ಲಿಂದ ಬಂತು? ಈ ಧ್ಯಾನ ಅನ್ನೋದು ನಿಜವಾಗಲೂ ಕಲ್ಪವೃಕ್ಷ, ಕಾಮಧೇನು, ಏನು ಬೇಕಾದರೂ ಕೊಡೋದಕ್ಕೆ ರೆಡಿ ಇದೆ. ಇಂಥ ಒಂದು ಸಂಸ್ಥೆನ ಪತ್ರಿಜಿಯವರು ನಮಗೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. PSSM ಇವತ್ತು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾಯಿದೆ. ಇಂಥ ಒಂದು ಕಾರ್ಯಕ್ರಮಗಳು ಮಾಡೋದಕ್ಕೆ ಅವರ ಒಂದು ಸತ್ಸಂಕಲ್ಪನೆ ಕಾರಣ. ಆ ಸತ್ಸಂಕಲ್ಪಕ್ಕೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಎಲ್ಲರಿಗೂ ಶುಭ ನಮಸ್ಕಾರಗಳು. ಪತ್ರಿಜಿಯವರ ಆತ್ಮ ಚೈತನ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲಿಯ ಭಾಗ್ಯಮ್ಮ, ಎಲ್ಲಿಯ ಬಡಮಕ್ಕನಹಳ್ಳಿ. ಭಾಗ್ಯಮ್ಮನವರು ನೆಲೆಸಿದ್ದು ಬೆಂಗಳೂರಿನ BTM ಬಡಾವಣೆಯಲ್ಲಿ. ಅವರು ಸಂಕಲ್ಪ ತೊಟ್ಟು ಪಿರಮಿಡ್ ಒಂದು ಪ್ರಾರಂಭ
ಶಕ್ತಿ ಕೇಂದ್ರದ ಒಂದು ಪ್ರಾರಂಭವನ್ನು ಮಾಡಲೇಬೇಕು ಅಂತ ಸಂಕಲ್ಪ ತೊಟ್ಟು ಈ ಸ್ಥಳದಲ್ಲಿ ಒಂದು ಶಕ್ತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಈ ಸ್ಥಳವನ್ನು ದಾನ ಮಾಡಿದ ಟ್ರಸ್ಟ್ಗೆ ದಾನ ಮಾಡಿರುವ ಈ ಸ್ಥಳದ ಮಾಲೀಕರಿಗೆ ನಾನು KPDP ಕರ್ನಾಟಕ ಪಿರಮಿಡ್ ಧ್ಯಾನ ಪ್ರಚಾರ ಪರಿಷತ್ ಸಂಸ್ಥೆಯಿಂದ ನಿಮಗೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಕೋಟಿಗಟ್ಟಲೆ ಹಣ ಇರಬಹುದು, ಅನೇಕರ ಬಳಿ ಇದೆ. ಆದರೆ ಅವರಿಗೆ ಕೈಯಿಂದ ದಾನ ಮಾಡೋ ಮತ್ತು ಅನುಭವಿಸೋ ಯೋಗ ಇರಲ್ಲ. ಪ್ರತಿಯೊಂದರಿಗೂ ಒಂದು ದೃಢವಾದ ಸಂಕಲ್ಪ ಇರಬೇಕು. ಸೊ ಭಾಗ್ಯಂನವರು ಆ ದೃಢವಾದ ಸಂಕಲ್ಪವನ್ನು ಇಟ್ಕೊಂಡು ಇಲ್ಲಿನ ಸ್ಥಳೀಯ ಜನರನ್ನು ಸಂಪರ್ಕಿಸಿ ಈ ಒಂದು ವಿಶ್ವ ಕಾಂತಿಯ ಕೇಂದ್ರವನ್ನು ಇಲ್ಲಿ ಪಿರಮಿಡನ್ನು ನಿರ್ಮಿಸಿ ಈ ಜನರ ಉಪಯೋಗಕ್ಕಾಗಿ ಈ ಪ್ರಪಂಚಕ್ಕೆ ಅರ್ಪಿಸಿದ್ದಾರೆ. ನಾವು ಅವರಿಗೆಲ್ಲ ಕೃತಜ್ಞತರಾಗಿರಬೇಕು. ನಾನು ಈಗ ಧ್ಯಾನ ಮಾಡ್ತಾ ಕೂತಿದ್ದೆ. ನನ್ನ ಸ್ಮೃತಿ ಪಟಲದಲ್ಲಿ ಸೀತಾಮಾತೆಯವರು ಇಲ್ಲಿ ವಿಶ್ರಾಂತಿ ಪಡೆದಿದ್ದರು ಅಂತ ನನ್ನ ಸ್ಮೃತಿ ಪಟಲದಲ್ಲಿ ಹಾಗೆ ಬಂತು. ಅದು ನಾನು ಧ್ಯಾನದಲ್ಲಿರುವಾಗ. ಸೊ ಖಂಡಿತ ಇದು ಅಂಥ ಪವಿತ್ರವಾದ ಇದೇ ಸ್ಥಳ ಅಂತ ನನಗೆ ಧ್ಯಾನದಲ್ಲಿ ನನಗೆ ಅನಿವಾರ್ಯ ಆಯಿತು. ಸೊ ನಾವೆಲ್ಲ ಇಲ್ಲಿರೋರು ನಿಜವಾಗ್ಲೂ ಪುಣ್ಯವಂತರು. ಸ್ಪಷ್ಟವಾಗಿ ನನಗೆ ಅವರು ಇಲ್ಲಿ ವಿಶ್ರಾಂತಿ ಪಡೆದಿದ್ದು ನನ್ನ ಸ್ಮೃತಿಪಟದಲ್ಲಿ ಬಂತು. ಇದೇ ರೀತಿ ಇನ್ನು ನಾವೆಲ್ಲರೂ ಇಲ್ಲಿ ಸುತ್ತಮುತ್ತಲಿನ ಜನರು ಎಲ್ಲರೂ ಜಾತಿ ಧರ್ಮಗಳನ್ನೆಲ್ಲ ಮರೆತು ಈ ಶಕ್ತಿ ಕೇಂದ್ರದಲ್ಲಿ ಎಲ್ಲರಿಗೂ ಸ್ವಾಗತ ಇದೆ. ಇಲ್ಲಿನ ಸ್ಥಳೀಯರು ಇನ್ನೂ ಎಲ್ಲ ಕಡೆ ಪ್ರಚಾರವನ್ನು ಮಾಡಿ ಇಲ್ಲಿ ಧ್ಯಾನದ ಒಂದು ಪ್ರಜ್ವಲತೆಯನ್ನು, ಈ ಚೈತನ್ಯವನ್ನು, ಈ ಪಿರಮಿಡ್ನ ಚೈತನ್ಯವನ್ನು, ಕಾಂತಿಯ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಎಲ್ಲರೂ ಅಭಿವೃದ್ಧಿಯ ಆತ್ಮೋನ್ನತಿಗೆ ಪ್ರಯತ್ನ ಪಡಬೇಕು ಅಂತ ನನ್ನ ಒಂದು ವಿನಂತಿ. ಸೊ ಇನ್ನು ಪರಮ ಪೂಜ್ಯ ಸ್ವಾಮಿಗಳು ಮಾತಾಡ್ತಾರೆ. ಹಾಗೆ ನಮ್ಮ ಸತ್ಯನಾರಾಯಣವರು ಪಿರಮಿಡ್ ಶಕ್ತಿಯ ಬಗ್ಗೆ ನಿಮಗೆಲ್ಲರಿಗೂ ಸ್ಪಷ್ಟವಾಗಿ ಅವರ ವಿಚಾರವನ್ನು ಅವರು ಮಂಡಿಸಿದ್ದಾರೆ. ಸೊ ಸ್ವಾಮೀಜಿಗಳು ಮಾತಾಡಬೇಕು ಅಂತ ನಾನು ವಿನಂತಿ. ಶ್ರೀ ಗುರುವೇ, ಸತ್ಕ್ರಿಯ ಆಗರವೇ, ಸುಜ್ಞಾನ ಸಾಗರವೇ, ಜ್ಞಾನ ವೈರಾಗ್ಯ ಮಂದಿರವೇ, ಮದ್ಗುರುವೇ ಕೃಪೆಯಾಗು. ಮೊದಲಿಗೆ ಎನ್ನ ಹರತಿ ದೇವ ಶಿವಯೋಗಿ ಸೀತಾರಾಮರನ್ನು ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿ ಪಿರಮಿಡ್ ಧ್ಯಾನವನ್ನು ಏನು ಭಗವಾನ್ ಬುದ್ಧನ ತತ್ವ ಸಿದ್ಧಾಂತಗಳ ಮೇಲೆ ಆನಪಾನ ಸತಿಯ ಆಧಾರದ ಮೇಲೆ ಪಿರಮಿಡ್ ಧ್ಯಾನವನ್ನು ಚಾಲ್ತಿಗೆ ತಂದಂಥ ಬ್ರಹ್ಮಶ್ರೀ ಪತ್ರಿಜಿಯವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ, ಇವತ್ತು ಈ ಬೇತಮಂಗಲ ರಸ್ತೆಯ ಬಡಮಾಕನಹಳ್ಳಿಯಲ್ಲಿ ಸ್ಥಾಪನೆಗೊಂಡಿರತಕ್ಕಂಥ ಪಿರಮಿಡ್ನ ಮೊದಲನೇ ವಾರ್ಷಿಕೋತ್ಸವ, ಈ ಒಂದು ಪಿರಮಿಡ್ ಸ್ಥಾಪನೆಗೆ ಕಾರಣಕರ್ತಳಾದಂಥ ಭಾಗ್ಯರಿಗೆ ಧ್ಯಾನ ಶ್ರದ್ಧಾಂಜಲಿ ಕಾರ್ಯಕ್ರಮ. ಜ್ಞಾನಪೀಠ ಈ ಒಂದು ಧ್ಯಾನಾಲಯ ಅಸ್ತಿತ್ವ ಬರಲಿಕ್ಕೆ ಇಬ್ಬರು ಕಾರಣ. ಒಬ್ಬರು ನಮ್ಮ ಜೊತೆ ಇದ್ದಾರೆ ವಿರೂಪಾಕ್ಷಿ, ಇನ್ನೊಬ್ಬರು ಸದಾಕಾಲ ನಮ್ಮ ಜೊತೆಲಿರ್ತಾರೆ ಆಕೆ ಭಾಗ್ಯ ಪರಿಚಯ ಆಗಿದ್ದು ನಮಗೆ ಹೀಗೆ 1.5-2 ವರ್ಷ ಆಯಿತು ಅನಿಸುತ್ತೆ. ತುಮಕೂರಲ್ಲಿ ಒಂದು ಪಿರಮಿಡ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಕೆ ಪರಿಚಯ ಆಗಿದ್ದು. ನೋಡಿ, ನಾವು ನಿಜವಾದ ಭಾಗ್ಯ ಜೀವನದಲ್ಲಿ ಯಾವುದು?
ಪುಷ್ಕಳವಾಗಿ ಊಟ ಮಾಡೋದ, ಮೈ ತುಂಬ ಒಡವೆ ಹಾಕೊಳ್ಳೋದ, ಎಲ್ಲ ಸೌಭಾಗ್ಯ. ಏನು ಭಾಗ್ಯವನ್ನು ಬಯಸ್ತೀವಿ? ಬದುಕಿದಾಗ ಭಾಗ್ಯವನ್ನು ನೋಡೋದು ನಿಜವಾದ ಭಾಗ್ಯ ಅಂದ್ಕೊಂಡಿದ್ದೀವಿ. ಆದರೆ ಯಾವುದಪ್ಪ ನಿಜವಾದ ಭಾಗ್ಯ, ಶಾಶ್ವತವಾದ ಭಾಗ್ಯ ಅಂದರೆ, ನಾವು ಇಲ್ಲದೇ ಇದ್ದಾಗಲೂ ನೂರಾರು ಜನ ನಮ್ಮನ್ನು ಒಳ್ಳೆಯವರಪ್ಪ ಇನ್ನೂ 4 ದಿನ ಇರಬೇಕಾಗಿತ್ತು, ಇಂಥ ಕೆಲಸ ಮಾಡಿದರು, ಅವ್ರ ನಮ್ಮ ಜೊತೆಯಲ್ಲಿ ಇನ್ನೂ 4 ದಿನ ಕಳೆದಿದ್ದರೆ ನಮಗೆ ಖುಷಿ ಆಗ್ತಾಯಿತ್ತು ಅಂತೇಳಿ ಬಯಸ್ತಾರಲ್ಲ, ಅದೇ ನಿಜವಾದ ಸೌಭಾಗ್ಯ. ಅಂಥ ಸೌಭಾಗ್ಯವನ್ನು ಆ ಭಾಗ್ಯ ಪಡ್ಕೊಂಡು ಬಂದಿದ್ಲು. ಹಾಗಾಗಿ ಆಕೆಯ ಒಂದು ಶ್ರದ್ಧಾಂಜಲಿ ಧ್ಯಾನ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾವಿಷ್ಟೆಲ್ಲ ಜನ ಬೇರೆ ಬೇರೆ ಊರಿಂದ, ಬೇರೆ ಬೇರೆ ರಾಜ್ಯಗಳಿಂದ ಅಲ್ವಾ, ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬಂದಿದ್ದೀರಿ ಅಂತ ಹೇಳಿದರೆ ಅದು ಭಾಗ್ಯಳ ನಿಜವಾದ ಸೌಭಾಗ್ಯ ಅಲ್ವಾ. ಆ ಸೌಭಾಗ್ಯ ಪಡ್ಕೊಳ್ಳಿಕ್ಕೆ ಎಲ್ಲಿಂದ ಆಕೆಗೆ ಸಾಧ್ಯ ಆಯಿತು? ದೇವರ ಮುಂದೆ ನಿಂತು ಬೇಡದೇ ಇದ್ದವರು ಯಾರಾದರೂ ಇದ್ದೀರಾ? ಏನು ಕೇಳ್ಕೊಳ್ದೇ ಇರೋರು ಯಾರಾದರೂ ಇದ್ದೀರಾ ಅಲ್ವಾ? ಗರ್ಭಗುಡಿ ಮುಂದೆ ನಿಂತ್ಕೊಳ್ಳಿ, ನಿಮ್ಮ ಮನೆ ದೇವರ ಮನೇಲಿ ಹಾಕಿರೋ ಒಂದು ಫೋಟೋ ಮುಂದೆ ನಿಂತ್ಕೊಳ್ಳಿ, ಏನಾಗುತ್ತೆ, ನಮ್ಮ ಬೇಡಿಕೆಯನ್ನು ಮೊದಲು ಸಲ್ಲಿಸ್ತೀವಿ. ಶ್ರೀ 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 ಕಡಪ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಪಾದಪದ್ಮಗಳಲ್ಲಿ ವಂದಿಸಿ, ಶ್ರೀ 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 ಬ್ರಹ್ಮಋಷಿ ಪಿತಾಮಹ ಪತ್ರಿಜಿಯವರ ಪಾದಪದ್ಮಗಳಲ್ಲಿ ವಂದಿಸಿ, ಈ ವೇದಿಕೆ ಮೇಲೆ ಆಸೀನರಾದಂತಹ ಪೂಜ್ಯರಲ್ಲಿ, ಸ್ವಾಮೀಜಿಯರಲ್ಲಿ ವಂದಿಸಿ, ಈ ವೇದಿಕೆಯ ಮುಂಭಾಗದಲ್ಲಿರುವ ದಿವ್ಯಾತ್ಮ ಸ್ವರೂಪರಲ್ಲಿ ವಂದಿಸಿ, ಈ ದಿನ ಒಂದು ವಿಶೇಷವಾದ ವ್ಯಕ್ತಿ ಹಾಗೂ ನಿಮ್ಮೆಲ್ಲರ ಇಲ್ಲಿ ಬರಲಿಕ್ಕೆ ಕಾರಣವಾದಂಥ ಒಬ್ಬ ಸೀನಿಯರ್ ಪಿರಮಿಡ್ ಮಾಸ್ಟರ್ ಭಾಗ್ಯಮ್ಮನವರು ಈ ಒಂದು ಶ್ರೀರಾಮ ಸೀತಾರಾಮ ಪಿರಮಿಡನ್ನು ನಿರ್ಮಾಣ ಮಾಡಿ ಸಂಸ್ಥಾಪಕರಾಗಿದ್ದಾರೆ. ಅವರೇ ಇದಕ್ಕೆ ಕಾರಣವಾಗಿ ನಮ್ಮೆಲ್ಲರನ್ನ ಕರ್ಕೊಂಡು ಬರಲಿಕ್ಕೆ ಇಲ್ಲಿ ಕಾರಣವಾಗಿರ್ತಾರೆ. ಹಾಗಾಗಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಇಲ್ಲಿ ವಾದ್ಯಗೋಷ್ಠಿ ಒಂದು ಬೃಂದ ಏರ್ಪಾಟು ಮಾಡಿಸಿದಂತಹ ಶ್ರೀ ವಿರೂಪಾಕ್ಷ ಅವರಲ್ಲಿ ವಂದಿಸಿ, ಹಾಗೆ ಇಷ್ಟೊತ್ತು ನಿಮ್ಮೆಲ್ಲರ ಮನಸ್ಸನ್ನು ಶಾಂತಿಗೊಳಿಸಲಿಕ್ಕೆ ಒಳ್ಳೆಯ ಸಂಗೀತ ನಾದ, ಆ ಸಂಗೀತ ನಾದ ಗಾಯಕರು ತುಂಬ ಚೆನ್ನಾಗಿ ಹಾಡಿ ನಿಮ್ಮನ್ನು ಸಂತೋಷ ಮಾಡಿಸಿದ್ದಾರೆ. ಹಾಗೆ ಮೃದಂಗ, ವೈಲಿನ್ ಕೂಡ ಹಾಗೆ ಚೆನ್ನಾಗಿ ನುಡಿಸಿ ನಿಮ್ಮೆಲ್ಲರ ಮನಸ್ಸನ್ನು ತೃಪ್ತಿಗೊಳಿಸಿದ್ದಾರೆ ಅಂತ ನಾನು ಭಾವಿಸ್ತಿದ್ದೀನಿ. ಹಾಗೆ ಈ ದಿವಸ ಒಂದು ವಿಶೇಷವಾದ ಪುಣ್ಯ ದಿವಸ. ಶ್ರೀರಾಮನವಮಿ ಎಲ್ಲರೂ ಕೇಳಿದ್ದೀರಿ, ಎಲ್ಲರೂ ಆಚರಣೆ ಮಾಡೋ ಒಂದು ನಮ್ಮ ಸಂಪ್ರದಾಯ ಎಲ್ಲರಲ್ಲಿ ಇದೆ. ಅದೇ ರೀತಿಯಾಗಿ ಸೀತಾನವಮಿ ಅಂತ ಇವತ್ತು ಒಂದು ಆಚರಣೆ ಮಾಡಲಿಕ್ಕೆ ಇದು ಕೆಲ ಭಾಗದಲ್ಲಿ ಮಾತ್ರ ಮಾಡ್ತಾರೆ, ಅಷ್ಟೊಂದು ವಿಶೇಷ ಇಲ್ಲ. ಆದ್ರೇನು ನಮ್ಮ ಪಿರಮಿಡ್ ಸಂಸ್ಥಾಪಕರು ಈ ಸೀತಾನವಮಿಯನ್ನು ವಿಜೃಂಭವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸೀತಾನವಮಿ ದಿವಸನೇ ಇದೊಂದು ಪುಣ್ಯ ಕಾರ್ಯಕ್ರಮ ಮಾಡಬೇಕಂತ ಈ ಒಂದು ಕಾರ್ಯಕ್ರಮನ ಏರ್ಪಾಟ್ ಮಾಡಿದ್ದಾರೆ. ಏರ್ಪಾಟ್ ಮಾಡಿದರ ಎಲ್ಲ ಅವರ ತಂಡದವರಿಗೆ ನೀವೆಲ್ಲರೂ ಕೂಡ ಧನ್ಯವಾದಗಳು ಹೇಳೋಣ ಒಂದ್ಸರಿ. ಸೀತೆ ಎಷ್ಟು ತಾಳ್ಮೆ ಇದ್ದಳು. ವನವಾಸಕ್ಕೆ 14 ವರ್ಷ ಹೋಗಿ ತಾಳ್ಮೆಯಿಂದ ಅವರು ಪಟ್ಟಷ್ಟು ಕಷ್ಟ ಯಾರೂ ಪಟ್ಟಿಲ್ಲ. ಆದರೆ ಅವರು ತಾಳ್ಮೆಯಿಂದ ಎಲ್ಲನ್ನೂ ಸಹಿಸಿಕೊಂಡು ಎಲ್ಲನೂ ನೋಡ್ತಾ ಬಂದವರು.
ಅದಕ್ಕೆ ಒಂದು ಮಾತಿದೆ, ಸ್ತ್ರೀಯರಲ್ಲಿ ತಾಳ್ಮೆ ಇರಬೇಕು, ಪುರುಷರಲ್ಲಿ ಸಹನೆ ಇರಬೇಕು ಅಂತ. ಶ್ರೀರಾಮನಿಗೆ ತುಂಬ ಸಹನೆ ಇತ್ತು. ಲಂಕೆಗೆ ಸೀತಾವನ್ನು ಅಪಹರಣೆ ಮಾಡಿದಾಗ ಸಹನೆಯಿಂದ ಸಾಹಸ ಮಾಡಿ ತನ್ನ ಧರ್ಮಪತ್ನಿಯನ್ನು ಹಿಂದಿರುಗಿ ತಗೊಂಡು ಬಂದರು. ಹಾಗೆ ಸ್ತ್ರೀಯರಲ್ಲಿ ತಾಳ್ಮೆ ಹೆಚ್ಚಾಗಿರಬೇಕು, ಪುರುಷರಲ್ಲಿ ಸಹನೆ ಹೆಚ್ಚಾಗಿರಬೇಕು.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.